ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದು ಮತದಾರರ ಕೇವಲ ಒಂದೇ ನಿಮಿಷದಲ್ಲಿ ಮೊಬೈಲ್ ಅಲ್ಲಿ ನೀವು ನಿಮ್ಮ ಒಂದು ಮತದಾರರ ಪಟ್ಟಿಯನ್ನ ಚೆಕ್ ಮಾಡುವುದು, ವೋಟರ್ ಲಿಸ್ಟ್ ಅನ್ನ ಹೇಗೆ ಡೌನ್ಲೋಡ್ ಮಾಡುವುದು, ಆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆನಾ ಇಲ್ಲ ಅಂತ ಚೆಕ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈಗ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದು ನೀವು ಕೂಡ ಹಳ್ಳಿಯವರಾಗಿದ್ರೆ ಮೊಬೈಲ್ ನಲ್ಲಿ ವೋಟರ್ ಲಿಸ್ಟ್ ಅನ್ನ ಹೇಗೆ ಡೌನ್ಲೋಡ್ ಮಾಡುವುದು, ಆ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆನಾ ಇಲ್ಲ ಅಂತ ಚೆಕ್ ಮಾಡುವುದು ಹೇಗೆ. ಈಗ ನಾನು ನಿಮಗೆ ಮತದಾರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಆ ಮತದಾರ ಪಟ್ಟಿಯನ್ನ ಡೌನ್ಲೋಡ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳಿರುವ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಸೊ ಈಗ ಮತದಾರ ಪಟ್ಟಿಯನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಮೊದಲಿಗೆ ಈ ಒಂದು ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ ಈ ಒಂದು ಆಫಿಸಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಬೇಕಿದ್ರೆ ಇದರ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಬರಬಹುದು. ಅಥವಾ ತಾವು ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಗೆ ಹೋಗಿ ECI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ಲಿಂಕ್ ಸಿಗುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಎಲೆಕ್ಟ್ರಲ್ ರೂಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ತಾವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕರ್ನಾಟಕ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಯರ್ ಆಫ್ ರಿವಿಷನ್ ಅಂತ ಬರುತ್ತೆ, ಅಲ್ಲಿ 2025 ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೈನಲ್ ರೂಲ್ 2025 ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಾನು ಯಾವ ರೀತಿಯಾಗಿ ಹೇಳ್ತಾ ಇದೀನಿ ಅದೇ ರೀತಿಯಾಗಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ನಿಮ್ಮ ಅಸೆಂಬ್ಲಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಅಸೆಂಬ್ಲಿ ಬರುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಅಸೆಂಬ್ಲಿನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಸೆಂಬ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇಲ್ಲಿ ನೀವು ಭಾಷೆನ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಕನ್ನಡದಲ್ಲೇ ಇಡ್ತೇನೆ. ನಂತರ ಸ್ನೇಹಿತರೆ, ಇಲ್ಲಿ ಒಂದು ಕ್ಯಾಪ್ಚಾ ಕಾಣ್ತಿದೆ, ಆ ಕ್ಯಾಪ್ಚಾ ಹಾಕೋಬೇಕು. ಕ್ಯಾಪ್ಚಾ ಹಾಕೊಂಡ್ ಮೇಲೆ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬರೋದಿಲ್ಲ. ಕೆಳಗಡೆ ಒಂದಿಷ್ಟು ಲಿಸ್ಟ್ ಅನ್ನ ಬಿಡ್ತಾರೆ, ಅಂದ್ರೆ ಮತಗಟ್ಟೆ ನೀವು ಟಿಕ್ ಅನ್ನ ಮಾಡ್ಕೋಬೇಕು, ಯಾವ ಮತಗಟ್ಟೆಯ ಒಂದು ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂತ. ಸೊ ಹೀಗಾಗಿ ತಾವು ಹಿಂದಿನ ಎಲೆಕ್ಷನ್ ಅಲ್ಲಿ ಯಾವ ಒಂದು ಮತಗಟ್ಟೆಯಲ್ಲಿ ವೋಟ್ ಹಾಕಿದ್ರಿ ಅದು ನೆನ್ಪಿಟ್ಕೊಳ್ಳಿ. ಸೊ ಆ ಒಂದು ಮತಗಟ್ಟೆನ ಇಲ್ಲಿ ಲಿಸ್ಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 10 ಲಿಸ್ಟ್ ಅನ್ನ ಬಿಡ್ತಾರೆ, ಇದರಲ್ಲಿ ಇರ್ಲಿಲ್ಲ ಅಂತಂದ್ರೆ ನೀವು ಕೆಳಗಡೆ ಇಲ್ಲೊಂದು ಯಾರೋ ಮಾರ್ಕ್ ಇರುತ್ತೆ ನೆಕ್ಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಮತಗಟ್ಟೆಯ ನಂಬರ್ಸ್ ಹೆಸರು ಕೂಡ ಚೇಂಜ್ ಆಗ್ತವೆ. ಹೀಗೆ ನಿಮ್ಮ ಒಂದು ಮತಗಟ್ಟೆ ಹೆಸರು ಬರೋ ತನಕ ನೀವು ಸರ್ಚ್ ಮಾಡಬೇಕು. ಸೊ ಸ್ನೇಹಿತರೆ, ನಿಮ್ಮ ಒಂದು ಮತಗಟ್ಟೆಯ ಏನಾದ್ರು ಹೆಸರು ಬಂದಾದ್ಮೇಲೆ ಅಲ್ಲಿ ನೀವು ಆ ಒಂದು ಆಪ್ಷನ್ ಇದೆ ನೋಡಿ, ಟಿಕ್ ಮಾಡೋ ಆಪ್ಷನ್, ಆ ಟಿಕ್ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ಕ್ಯಾಪ್ಚಾ ಕಾಣ್ತದೆ ಅದೇ ರೀತಿಯಾಗಿ ಕೆಳಗಡೆ ಟೈಪ್ ಮಾಡಿ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟೇಟಸ್ ಪ್ರೋಗ್ರೆಸ್ ಅಂತ ಬರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಇದು ಫಿಲ್ ಆದ್ಮೇಲೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಾವು ವೇಟ್ ಮಾಡಿ. ಈಗ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ಹಾಗೆ ಇಲ್ಲಿ ಕೂಡ ಡೌನ್ಲೋಡ್ ಲಿಸ್ಟ್ ಅಲ್ಲಿ ಕೂಡ ಆ ಫೈಲ್ ಅನ್ನ ನೋಡಬಹುದು. ಇಲ್ಲಿ ನೋಡಬಹುದು ಮತದಾರರ ಪಟ್ಟಿ ಅಂತ. ಸೊ ಇಲ್ಲಿ ನಿಮ್ಮ ಒಂದು ಮತಕ್ಷೇತ್ರದ ಹೆಸರು ಎಲ್ಲ ಡೀಟೇಲ್ಸ್ ಇರುತ್ತೆ. ಯಾವ ರೀತಿಯಾಗಿ ನಿಮಗೆ PDF ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಿರಬಹುದು. ಆ ಒಂದು ಪೋಲಿಂಗ್ ಸ್ಟೇಷನ್ ಫೋಟೋ ಕೂಡ ಇರುತ್ತೆ. ಪೋಲಿಂಗ್ ಸ್ಟೇಷನ್ ಫೋಟೋ ಆದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರಬಹುದು ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿದೀವಿ. ನೀವು ಕೂಡ ಈ ರೀತಿಯಾಗಿ ಲಿಸ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆನಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಇದೆನಾ, ಅಥವಾ ನಿಮ್ಮ ಫ್ರೆಂಡ್ಸ್ ಅವರು ಹೆಸರು ಇದೆನಾ ಇಲ್ಲ ಅಂತ ಈ ರೀತಿಯಾಗಿ ತಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ತಾವು ಈ ರೀತಿಯಾಗಿ ಈಸಿಯಾಗಿ ಮೊಬೈಲ್ ಅಲ್ಲೇ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ತಮ್ಗೇನಾದ್ರೂ ಈ ಲಿಸ್ಟ್ ಡೌನ್ಲೋಡ್ ಮಾಡಲಿ ಸಮಸ್ಯೆ ಬಂದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಗೆ ತಾವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ತಮಗೆ ಯಾವ ಒಂದು ಮತಗಟ್ಟೆಯ ಲಿಸ್ಟ್ ಡೌನ್ಲೋಡ್ ಬೇಕು ಅದನ್ನ ನಾವು ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತೇವೆ. ತಾವು ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೋಡಿದ್ರೆ ಸ್ನೇಹಿತರೆ, 2026ರಲ್ಲಿ ಮೊಬೈಲ್ ಅಲ್ಲಿ ವೋಟರ್ ಲಿಸ್ಟ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ವೋಟರ್ ಲಿಸ್ಟ್ ಅನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.